ನಾನು ಬಂದು ಎಷ್ಟೊತ್ತಾಯಿತು, ಯಾಕೋ ಹೊರಗೆ ಬಂದೇ ಇಲ್ಲ. ಸುಮ್ಮನೆ ಮನಿಕೊಂಡವಳೆ, ಯಾಕೋ ಬಂದಿಲ್ವಲ್ಲ. ಸ್ನೇಹ ಸ್ನೇಹ ನಾನು ಅಮ್ಮಯ್ಯ ಆಂಟಿದೆಲ್ಲ ಮಾತಾಡ್ತಾ ಕೂತ್ಕೊಂಡಿದ್ದೀವಿ, ನಗ್ನಗ್ತಾ ಮಾತಾಡ್ತಾ ಇರ್ಬೇಕಾದ್ರೆ ಬರೋಳು, ಯಾಕೋ ಒಳಗೆ ಸೇರ್ಕೊಂಡವಳಲ್ಲ. ಯಾಕೆ ಹುಷಾರಿಲ್ವೇನೋ ಕೇಳೋಣ. ಸ್ನೇಹ 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 ನಿನ್ನೆ ಮಾತಾಡಿಸ್ತಾ ಇರೋದು, ಯಾಕೆ ಹುಷಾರಿಲ್ವಾ? ಏನಿಲ್ಲ, ಚೆನ್ನಾಗಿದ್ದೀನಿ ಹೇಳು, ಹೋಗು. ಚೆನ್ನಾಗಿರೋ ಥರ ಕಾಣಿಸ್ತಾ ಇಲ್ವಲ್ಲ ನನಗೆ. ನೀನು ಚೆನ್ನಾಗಿದ್ದಿದ್ರೆ ಹಿಂಗೆ ಈ ರೀತಿ ಬಂದು ಮಾಲ್ಕೊಂಬ್ತಾ ಇರಲಿಲ್ಲ, ಈ ರೀತಿ ಮಾತಾಡ್ತಾ ಇರಲಿಲ್ಲ. ನೀನು ಮಾತಾಡೋದು ನೀನು ನೋಡಿದ್ರೆ ಯಾಕೋ ಹುಷಾರಿಲ್ವಾ ಅನ್ನಿಸ್ತಾಯ್ತು. ಯಾಕೋ ತುಂಬ ಬೇಜಾರಾಗಿದೆಯಾ? ಯಾಕೆ ಮುಖ ಎಲ್ಲ ಆ ರೀತಿ ಆಗುತ್ತೆ? ಸ್ನೇಹ ಎದ್ದಳು, ಏನಾಯ್ತು ಅಂತ ಹೇಳಿ ನನ್ನ ಹತ್ರ ಮಾತಾಡು. ಎದ್ದಳಮ್ಮ. ಏನಾಗಿಲ್ಲ ಅಂತ ಹೇಳಿಲ್ವೇ? ಹೋಗು ಸುಮ್ಮನೆ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಏನಾಗಿಲ್ಲ, ಹೋಗು. ಇವಾಗೇನು ನನ್ಗೆ ಯಾಕೆ ಇಷ್ಟೊಂದು ಮಾತಾಡಿಸ್ತಾ ಇದೆಯಾ? ಸುಮ್ಮನೆ ಹೋಗು, ಹೋಗಲ್ಲಿ ಮಾತಾಡೋಗು. ನಿಮ್ಮ ಆಂಟಿರ್ತಾಗು, ನಿಮ್ಮ ಅಮ್ಮ ಎಲ್ಲ ಬಂದವರೆಲ್ಲ ಮಾತಾಡೋಗು. ಏಕಿಲ್ಲ, ಸುಮ್ಮನೆ ಯಾಕೋ ಒಂಥರ ನನಗೆ ಮನಿಕಬೇಕು ಅನ್ನಿಸ್ತು, ಮನಿಕೊಂಡಿದ್ದೀನಿ. ಹೋಗು. ಎದ್ದಳಕ್ಕೆ ಬೇಕಾ ಇವಾಗ? ಅವು ಥರ ಆಡ್ಬೇಡ ನೀನು. ಓ, ನೀನು ನೋಡಿರ್ ಗೊತ್ತಾಗ್ತಾ ಐತೆ ನನಗೆ. ಯಾಕೋ ಬೇಜಾರಾಗಿದೆಯಾ ಅಂತ ಹೇಳಿ ಎದ್ದಳು ಫಸ್ಟ್. ಇಲ್ಲಿ ಎತ್ತು ಕೂತ್ಕ, ಇಲ್ಲಿ ಎತ್ತು ಕೂತ್ಕೊಂತೀಯ ಇಲ್ವಾ ನೀನು? ನೀವೊಬ್ರು ಹೋಗ್ರಿ ಅಂತ ಹೇಳಿಲ್ವೇ? ಹೋಗೋದ್ಲಾಗೆ ಅಂತೂ ಮನಿಕೊಂಡಿದ್ರು ಬಿಡಲ್ಲಪ್ಪ ನೀವು. ಸೊ ಏನಾಯ್ತು ಅಂತ ಹೇಳು. ಎತ್ತು ಕೂತ್ಕ, ಇಲ್ಲಿ ಎತ್ತು ಕೂತ್ಕ. ಓ, ಅವು ಥರ ಆಡ್ತೀಯ? ಕೂತ್ಕೊಂಡು ಅದು ಏನಾಯ್ತು ಅಂತ ಹೇಳಿ ಸರಿಯಾಗಿ ಮಾತಾಡು. ಯಾಕೆ ಹಂಗೆ ಬೇಜಾರಾಗಿ ಮನಿಕೊಂಡಿದ್ಯಾ? ಯಾಕಿಲ್ಲಿ ಏನು ಕೆಲಸ ಇರಲಿಲ್ವಾ? ಅದಕ್ಕೆ ಸುಮ್ಮನೆ ಬಂದು ಮನಿಕೊಂಡಿನಿ. ಏನು ಮಾಡೋಣ ಹೇಳು? ಅಮ್ಮ ಮಂತಕ್ಕೆ ಹೋಗೋಣ ಅಂದ್ರೆ ಅಮ್ಮನೂ ಬೈತೈತೆ. ಅದಕ್ಕೆ ಸುಮ್ಮನೆ ಅದು ಯಾಕೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಯಾಕೆ ಬೈತೈತೆ? ಏನಾಯಿತು? ಇನ್ನೇನು ಕಾರಣ ಇಲ್ದಲ್ಲ ಈ ರೀತಿ ಇರೋದಿಲ್ಲ. ಯಾಕೆ ಏನಾಯ್ತು ಹೇಳು? ಯಾರೇನಂದ್ರು? ಏನಿಲ್ಲ, ಇನ್ನೇನು ಕೆಲಸ ಎಲ್ಲ ಅವರೇ ಮುಗಿಸಿ ಅವರ 4 ಜನನು ಸೇರ್ಕೊಂಡು. ನಂದು ಇನ್ನೇನು ಕೆಲಸ ಇಲ್ಲ, ಅವರೇ ತಿಂಡಿ ಅಡುಗೆ ಎಲ್ಲ ಮಾಡಿದ್ದಾರೆ. ಈ ಮನೆಗೆ ಇನ್ನೇನು ನಂದೇನೈತೆ? ಎಲ್ಲ ಅವ್ರದ್ದೇ ಇದ್ಮೇಲೆ ಅವರೆಲ್ಲ ಕೆಲಸ ಮಾಡಿದ್ರು. ನಮ್ಮ ಮನೇನ ಮಾಡ್ಕೊಂತೀವಿ ಅಂತೇಳಿ ಎಲ್ಲ ಅವರೇ ಮಾಡ್ಯವ್ರಿ. ನಮ್ದೇನು ಇದ್ರಾಗ ಅಧಿಕಾರ ಇಲ್ವಂತೆ. ಮನೆಯಾಗಲಿ ಹೇಳು, ಹೊಲ್ದಾಗಲಿ ನಮಗೇನು ಅಧಿಕಾರ ಇಲ್ವಂತೆ. ಈ ಮನೆಯಾಗೆ ಅವ್ರಿಗೆ 4 ಜನಕ್ಕೆ ಅಂತ ಸೇರಿರೋದು. ನಮಗೇನು ಅಧಿಕಾರ ಇಲ್ವಾ ಹಂಗಾದ್ರೆ? ಅದಕ್ಕೆ ಅವ್ರ ಬದುಕೆಲ್ಲ ಅವರೇ ಮಾಡ್ಕೊಂಡವ್ರಿ. ತಿಂಡಿ ಅಡುಗೆ ಎಲ್ಲ ಅವರೇ ಮಾಡ್ಯವ್ರಿ. ಇವತ್ತು ನಾನು ಸಿಟ್ಟಾಗ್ತೀನಿ ಅಂತ ನಾನು ಯಾವತ್ತೂ ಸಿಟ್ಟಾಗ್ತಿರ್ಲಿಲ್ಲ ಗೊತ್ತಾ? ನಾನು ಮಾಡ್ತೀನಿ ಅಂತಿದ್ದೆ ಹೊರ್ತನು ನಾನು ಯಾವತ್ತೂ ಸಿಟ್ಟಾಗ್ತಿರ್ಲಿಲ್ಲ. ನಿಮ್ಮ ಆಂಟಿರು ಹಂಗೆ ಮಾತಾಡ್ತಲ್ಲ ನಾನು ಎಲ್ಲನ, ನಿಮ್ಮ ಅಮ್ಮನೂ ಹಂಗೆ ಮಾತಾಡುತ್ತೆ. ನಾವೆಷ್ಟು ಅನುಸರಿಸಿದ್ದೀನಿ ಗೊತ್ತೆ. ಅವ ಅಮ್ಮನ ತಕ್ಕ ಹೋಗಿ ಆ ಸಂಗೀತಕ್ಕ ಇಲ್ಲದೆಲ್ಲ ಹೇಳಿ ಬಂದೈತೆ. ಅವಳು ಸಿಟ್ಟಾಗ್ತಾಳೆ, ಸುಮ್ಕಿರಲ್ಲ. ಅದಕ್ಕೇ ನಾವು ಮನೆ ಹೆಣ್ಮಕ್ಳು ಮನೆ ಬರ್ದಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಬಂದೈತೆ. ನಾನು ಆ ರೀತಿ ಮಾತಾಡ್ತೀನ? ನಾನು ಯಾವತ್ತೂ ಆ ರೀತಿ ಮಾತಾಡೋಕ್ಕೆ ಹೋಗಲ್ಲ. ಅಲ್ಲ, ಮನೆ ಹೆಣ್ಮಕ್ಳಿಗೆ ಬಂದಿರೋರಿಗೆ ನಾನು ಯಾವತ್ತಾದರೂ ಆ ರೀತಿ ಮಾತಾಡಿದ್ದೀನ? ಇಲ್ಲ, ಯಾವತ್ತೂ ಮಾತಾಡಿಲ್ಲ. ಸುಮ್ಮನಿರತ್ಲಾಗ ಏನೋ ಅಲ್ಲಿಗೆ ಬಿಟ್ಟಾಗಬೇಕು. ಸುಮ್ಮನೆ ಆಗ್ಬೇಕತ್ಲಾಗೆ ನಾನೆಲ್ಲ ಹೇಳ್ತೀನಿ. ಅವರೇ ಎಲ್ಲ ಕೆಲಸ ಮಾಡ್ತಾರಲ್ಲ ಬಿಡು. ಸಣ್ಣ ಜನ ಬಂದಿದ್ರು ಹೇಳು, ಆಂಟಿ ಇಂಥದ್ದು ಮಾಡಿಕೊಡ್ರಿ ಅಕ್ಕ ಅಂತ ಹೇಳಿ. ಅಕ್ಕ ಮಾಡಿಕೊಡ್ರಿ ಅಂದರೆ ಆಂಟಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಇಲ್ಲಾಂದರೆ ದೀಕ್ಷಾ ಆಂಟಿಗೆ ಹೇಳು, ಇಲ್ಲಾಂದರೆ ನೀನು ಸಂಗೀತ ಆಂಟಿಗೆ ಹೇಳು, ಮಾಡಿಕೊಡ್ತಾರೆ. ಸರಿನಾ? ಅಮ್ಮಗೆ ಹೇಳಿದ್ರು ಮಾಡಿಕೊಡುತ್ತೆ, ಮಾಡ್ತಾರೆ. ನೀನು ಹೇಳ್ಬೇಕು, ಇಂಥದ್ದು ಮಾಡಿಕೊಡು, ಮಾಡ್ತೀವಿ ಅಂತ ಹೇಳ್ಬೇಕು. ಈಗ ನಮಗೇನು ಅಧಿಕಾರ ಇಲ್ಲ. ಇವಾಗೇನು ನಮ್ಮ ಅಜ್ಜಿ ಇಷ್ಟಪಟ್ಟು ನೋಡ್ಕೊಂಬೈತೆ, ನಾವು ದುಡ್ಕೊಂಬತ್ತಾ ಇದ್ದೀನಿ. ನಮಗೆ ಅಷ್ಟೇ, ನಾವು ದುಡ್ದು ಇಟ್ಕೊಂಡು ನಾವು ಮಾಡ್ಕೊಂಬೋದು. ನೀನೇನು ತಲೆ ಕೆಡಿಸ್ಕೋಬೇಡ, ಸರಿನೇ? ಯಾಕೆ ಅಷ್ಟೊಂದು ಬೇಜಾರಾಗ್ತೀಯ? ನಮ್ಗೇನು ಅಧಿಕಾರ? ನಮಗೆ ಕೇಳೋಕ್ಕೆ ಏನು ಅಧಿಕಾರ ಐತಿ? ನಮ್ಮ ಅಪ್ಪನ ಆಸ್ತಿಗಾರ ನಾನು ಕೇಳ್ಬೋದು ಹೋಗಿ. ನಮ್ಮ ಅಜ್ಜಿ ಆಸ್ತಿಗೆ ನಾನು ಕೇಳೋ ಅಧಿಕಾರ ಇಲ್ಲ. ಇವ್ರು 4 ಜನದ ಬಿಟ್ಟು ಏನಾದರೂ ಇಷ್ಟಪಟ್ಟು ಕೊಟ್ಟರೆ ಒಂದು ಹೋಯ್ತು, ಬೇಡವಾ? ಕೊಡಲಿಲ್ಲ ಅಂದರೆ ಬೇಡ, ಸರಿನಾ? ನೀನೇನು ಅದೆಲ್ಲ ಯೋಚನೆ ಮಾಡಬೇಡ. ಹಂಗಲ್ಲ ಹೇಳಿದ್ದು ನಾನು ಹೆಂಗೆ ಹೇಳಿದ್ದಂದ್ರೆ, ಈ ಮನೆಯಾಗೆ ನನಗೇನು ಕೆಲಸ ಮಾಡೋ ಅಧಿಕಾರ ಇಲ್ಲ, ಎಲ್ಲ ಅವರೇ ಮಾಡಿಬಿಟ್ಟವ್ರಲ್ಲ. ಇನ್ನೇನು ಇಲ್ಲ ನನಗೆ ಅಂತ. ನಾನು ಒಂಥರ ಬಂದಿರೋ ಗೆಸ್ಟ್ ಥರ. ನಾನು ಮಾಡ್ದಾಗ ನಾನು ಸುಮ್ಮನೆ ಕುಕ್ಕೋಬೇಕೆಲ್ಲ ಅವರೇ ಮಾಡ್ಯಾರ. ಏನೂ ಬಿಟ್ಟಿಲ್ಲ ನನಗೆ. ಯಾಕೆ ಬೇಜಾರು ಮಾಡ್ಕೊಂಡವ್ರೆ ಏನೋ? ಏನು ಅನ್ಕೊಂತಾಳೇನೋ ಅಂತ ಅವರೇ ಮಾಡ್ಯವ್ರೆ. ಜ್ಯೂಸ್ ಮಾಡಿದ್ದೀನಿ ಸ್ನೇಹ, ಬಾ. ಸಮರ್ಥ ಬಾ, ಜ್ಯೂಸ್ ಕುಡಿಮಂತೆ. ಅಲ್ಲ ಎಲ್ಲ ಹಾಲನ್ನ ಕುಕ್ಕೊಂಡಿದ್ದೀವಿ, ಅಲ್ಲಿಗೆ ಬರ್ರಿ. ಬಾ ಸ್ನೇಹ, ಎದ್ದು ಬಾ, ಜ್ಯೂಸ್ ಕುಡಿಮಂತೆ. ಎದ್ದೇ ಇಲ್ಲ, ಸುಮ್ಮನೆ ಮನೆ ಕಡೆಗೆ ಹೋಗು, ಸ್ವಲ್ಪ ಮಕ ತೊಳ್ಕೊಂಡು ಬರೋಗಿ ಹೋಗಿ ಜ್ಯೂಸ್ ಕುಡಿಮಂತೆ. ಬರ್ತೀನಿ ಹೇಳಂಟಿ, ಹೋಗು, ಬರ್ತೀನಿ. ಎಲ್ಲರೂ ಇದೀವಿ ಬರ್ರಿ. ಹುಡುಗರು ಎಲ್ಲ ಕುಡಿತಾ ಇದ್ದಾವೆ. ನಾನು ಬಿಸಿಲು ಜಾಸ್ತಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಜ್ಯೂಸ್ ಮಾಡಿದ್ದೀನಿ. ಬರ್ರಿ ಸಮರ್ಥ, ಬಾರಪ್ಪ, ಬೇಗ ಎದ್ದು ಬಾರ. ಬರ್ತೀನಿ ಹೇಳಂಟಿ, ನಡಿ ಬರ್ತೀನಿ. ನೋಡು, ಜ್ಯೂಸ್ ಮಾಡಿದ್ದಾರೆ, ಕರಿತಾ ಇದ್ದಾರೆ, ಬರ್ರಿ ಜ್ಯೂಸ್ ಕುಡಿ ಬಂತ್ರಿ ಅಂತ. ಅಯ್ಯೋ, ಅವ್ರು ಹೆಂಗೆ ಗೊತ್ತಾ ಇವಾಗ ಕರಿಯಕ್ಕೆ ಬಂದಿರೋದು? ಇವಳು ಮಾಡಿಕೊಡಲ್ಲ, ನಾವು ಮಾಡಿದ್ದೀವಿ, ಕುಡಿಲಿ ಹೇಳು 9 ತನಕನು. ನನ್ನ ಅವ್ರೇಟ್ಗೆ ಅವರೇ ಮಾತಾಡಿಸ್ತಾರೆ. ನಾನು ಮಾಡಿಕೊಡಲ್ವಲ್ಲ, ಅದಕ್ಕೇ ನೋಡಿ ನಾನು ಮಾಡಿಕೊಡಲ್ಲ, ಅವಳಂತೂ ಮಾಡಿಕೊಡಲ್ಲ, ನಾವೇ ಮಾಡಿಕೊಡ್ತೀವಿ ಅಂತ ಆ ಥರ ಯೋಚನೆ ಮಾಡಿ ಅವರು ನಮಗೆ ಕೊಡ್ತಾ ಇರೋದು ಗೊತ್ತಾ? ಆ ಥರ ಅವರು ಇದು ಮಾಡ್ಕೊಂಡಿರೋದು ಮೈಂಡ್ ಸೆಟ್ ಅವ್ರದ್ದು. ಯಾವ ಮೈಂಡ್ ಸೆಟ್ ಇಲ್ಲ, ಏನಿಲ್ಲ. ಸುಮ್ಮನೆ ರಾತ್ರಿ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ಪಾಸಿಟಿವ್ ಆಗಿ ಯೋಚನೆ ಮಾಡು, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಅವರು ಜ್ಯೂಸ್ ಮಾಡಿ ಕರಿತಾ ಇದ್ದಾರೆ, ಬಿಡು, ಅವರು ಕುಡೀಲಿ ಅಂತೇಳಿ ಮನೆಯಾಗೆ ಎಲ್ಲರೂ ಕುಡಿಬೇಕು ಅಂತೇಳಿ ಕರಿತಾ ಇದ್ದಾರೆ. ಎಲ್ಲರೂ ಹಾಲನ್ನ ಕುಕ್ಕೊಂಡು ಮಾತಾಡ್ತಾ ಇದ್ದಾರೆ. ಅವಾಗ ನೀನು ಬಂದಿಲ್ಲ ರೂಮ್ನ ಕುಕ್ಕಬಾರ್ದು. ಎಲ್ಲರ ಜೊತೆಗೂ ಬೆರೆತ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಎಲ್ಲರೂ ಬಂದಾಗ ಫ್ಯಾಮಿಲಿ ಅಂದಮೇಲೆ ಸಂತೋಷವಾಗಿ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅನ್ನೋ ಥರ ನೋಡು.
ನಾವೆಲ್ಲರೂ ಒಂದೇ ಆಗಿದ್ರೆ ಚಿಂತೆಗೆ ಜಾಗ ಇರಲ್ಲ.